ಆನೇಕಲ್ ಪಟ್ಟಣದ ಪ್ರಸಿದ್ಧ ಹಾಗೂ ಸುಮಾರು 120 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಆನೇಕಲ್ ಸೋಷಿಯಲ್ ಕ್ಲಬ್ ವತಿಯಿಂದ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 40ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕ್ಲಬ್ನ ಅಧ್ಯಕ್ಷರಾದ ಕಿರಣ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಲಬ್ನ ಕಾರ್ಯದರ್ಶಿ ನಾರಾಯಣಸ್ವಾಮಿಯವರು, ನಮ್ಮ ಸಂಸ್ಥೆಯು ಕಳೆದ 80 ವರ್ಷಗಳಿಂದಲೂ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದರ ಜೊತೆಗೆ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರಗಳಂತಹ ಹಲವು ಉಪಯುಕ್ತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ. 120 ವರ್ಷದ ಹಿರಿಯ ಇತಿಹಾಸವಿರುವ ನಮ್ಮ ಕ್ಲಬ್ಗೆ ಈ ಬಾರಿ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡಿದ್ದರಿಂದ ಮಕ್ಕಳಿಗೆ ಪ್ರೋತ್ಸಾಹಧನ ಹಾಗೂ ಕಿರುಕಾಣಿಕೆ ನೀಡಲು ಸಾಧ್ಯವಾಯಿತು. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು. ಈ ಶುಭ ಸಮಾರಂಭದಲ್ಲಿ ಕ್ಲಬ್ನ ಖಜಾಂಚಿ ವೀರಣ್ಣ, ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು, ಉದಾರ ದಾನಿಗಳು, ಶಾಲಾ ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರಣವನಾದದ ಉಪದೇಶ ಕೊಡು ತಂದೆ, ಮನಸ ವಂದಿಪೆ ಗಣನಾಯಕ. ಹಿರಿಯರಾದಂತಹ ಎನ್ ನರಸಿಂಹಯ್ಯನವರು ಮತ್ತು ವಸಂತರಾಜುರವರು ಮತ್ತು ಪಿ ಶಂಕರ್ ಕುಮಾರ್ ಅವರು ನಮ್ಮನ್ನು ಈ ಸಂಸ್ಥೆಯಿಂದ ಮತ್ತು ನಮ್ಮನ್ನು ಎಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಎಲ್ಲರೂ ಎದ್ದು ನಿಂತು ಅವರ ಆತ್ಮಕ್ಕೆ 2 ನಿಮಿಷ ಶಾಂತಿ ಕೋರಬೇಕಾಗಿ ಪ್ರಾರ್ಥನೆ. ನನ್ನ ಹೆಸರು ಉದಯ್ ಅಂತ. ನಾನು ವಿಧಾತ ಶಾಲೆಯಲ್ಲಿ ಓದಿದ್ದು. ನಮ್ಮ ಈ ಆನೇಕಲ್ ತಾಲೂಕಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಆನೇಕಲ್ ಸೋಷಿಯಲ್ ಕ್ಲಬ್ ಕಡೆಯಿಂದ ಒಂದು ಪ್ರತಿಭಾವಂತ ಪುರಸ್ಕಾರ ಕೊಟ್ಟಿದ್ದು ತುಂಬ ಖುಷಿ ಸಂಗತಿ. ಯಾಕೆಂದರೆ ನಮಗೆ ಈ ರೀತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದ್ರಿಂದ ಮುಂದೆ PUCಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಓದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನೂ ತುಂಬ ಉತ್ತಮವಾಗಿ ಓದ್ಬೋದು. ಯಾಕೆಂದರೆ ಒಂದು ಓದೇ ಇರತಕ್ಕಂಥ ವಿದ್ಯಾರ್ಥಿ ಕೂಡ ಈ ಥರ ಪ್ರೋತ್ಸಾಹ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂತಹ ಕಾರ್ಯವನ್ನು ಮಾಡ್ಕೊಂಬಂದಿರೋದು ನಮ್ಮ ಆನೇಕಲ್ ಸೋಷಿಯಲ್ ಕ್ಲಬ್ಬು. ತುಂಬ ಖುಷಿ ವಿಚಾರ. ಯಾಕಂದರೆ ಕೆಲವೊಂದು ಕಡೆ ಎಲ್ಲ ಕೇವಲ ಟಾಪ್ 3 ಮಾತ್ರ ಕೊಡ್ತಾಯಿದ್ರು. ಬಟ್ ನಮ್ಮ ಈ ಆನೇಕಲ್ ಸೋಷಿಯಲ್ ಕ್ಲಬ್ ಅವರು ಟಾಪ್ 4 ಕೂಡ ಕೊಟ್ಟು ಈ 4ನೇ ರ್ಯಾಂಕ್ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪ್ರೋತ್ಸಾಹ ಮಾಡಿರೋದು ತುಂಬ ಖುಷಿ ವಿಚಾರ. ಇದೇ ರೀತಿ ನಮ್ಮ ಆನೇಕಲ್ ಸೋಷಿಯಲ್ ಕ್ಲಬ್ಬು ಇನ್ನೂ ಮುಂದೆ ಒರೆಯಲಿ. ಇನ್ನೂ ಹಲವಾರು ವಿದ್ಯಾರ್ಥಿಗಳು, ನನಗೆ ತಿಳಿದಿರೋ ಪ್ರಕಾರ ಈಗ 40 ವಿದ್ಯಾರ್ಥಿಗಳು ಅಂತ ಕೇಳ್ಪಟ್ಟೆ. ಮುಂದೆ 40, 80 ಆಗಲಿ, 80, 100 ಆಗಲಿ, 100, 120 ಆಗಲಿ ಅಂತ ಆಶಿಸ್ತಾ ಇದ್ದೇನೆ. ನನ್ನ ಹೆಸರು ಸಿಂಧು ಮತ್ತು ನಾನು 10ನೇ ತರಗತಿನ GGHS ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ ಮೊದಲು. ಮತ್ತು ನಮ್ಮ ಶಿಕ್ಷಕರು ನಮಗೆ ಎಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಇಲ್ಲಿ ಬರೋದು ಮಟ್ಟಕ್ಕೆ ಮಾಡಿದ್ದಾರೆ. ಮತ್ತು ಆನೇಕಲ್ ಸೋಷಿಯಲ್ ಕ್ಲಬ್ನವರು ಕೂಡ ನಮಗೆ ಏನೇನು ಫೆಸಿಲಿಟಿ ಬೇಕು ಅಂತ ಅರಿತುಕೊಂಡು ನಮಗೆ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ವಾಚ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಮತ್ತು ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಾಗಿ ಓದಿ ಮತ್ತು ನಮ್ಮ ಆನೇಕಲ್ಗೆ ಒಂದು ಹೆಸರನ್ನು ತರಬೇಕು ಮತ್ತು ನಮ್ಮ ಶಿಕ್ಷಕರನ್ನೆಲ್ಲ ಹೆಮ್ಮೆ ಪಡಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಪೋಷಕರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನೀನು ಓದ್ತಾನೆ ಇರಬೇಕು ಅಂತೇನೂ ಹೇಳಲ್ಲ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡು ಅಂತ ನನಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ ನಮ್ಮ ಪೇರೆಂಟ್ಸು. ಅದಕ್ಕೇ ನಮ್ಮ ಪೇರೆಂಟ್ಸ್ಗೆ, ನಮ್ಮ ಟೀಚರ್ಸ್ಗೆ ಮತ್ತು ಆನೇಕಲ್ ಸೋಷಿಯಲ್ ಕ್ಲಬ್ಗೆ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಈ ಸೋಷಿಯಲ್ ಕ್ಲಬ್ ವತಿಯಿಂದ ಪುರಸ್ಕೃತ ಮೀನ್ಸ್ ಯಾರು ಒಳ್ಳೆಯ ಅಂಕಗಳನ್ನು ಪಡೆದಿರ್ತಾರೆ ಅವ್ರನ್ನ ವೇದಿಕೆಗೆ ಆಹ್ವಾನಿಸಿ ಅವ್ರನ್ನ ಪುರಸ್ಕರಿಸುವಂಥದ್ದು ರೂಢಿಯಲ್ಲಿ ಬರ್ತಿದೆ. ಇಂತಹ ಉತ್ತೇಜನಕಾರಿ ಕಾರ್ಯಕ್ರಮಗಳನ್ನ ಹೆಚ್ಚು ಹಮ್ಮಿಕೊಳ್ಬೇಕು. ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಎಲ್ಲ ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ತಾರೆ. ಇದೇ ರೀತಿ ಇಂತಹ ಸರ್ವಸ್ವವನ್ನು ದಾನ ಇರತಕ್ಕಂತಹ ಈ ಸೋಷಿಯಲ್ ಕ್ಲಬ್ನ ಎಲ್ಲ ಗಣ್ಯರಿಗೆ ನಾನು ವಂದಿಸುತ್ತಾ, ಸ್ವಾತಂತ್ರ್ಯ ಉತ್ಸವ, ಸ್ವಾತಂತ್ರ್ಯ ಹಬ್ಬ ಹೇಗಾಯಿತು? ನಮ್ಮ ಹಿಂದಿನ ಪೀಳಿಗೆ ತಲೆಮಾರಿನವರು
ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ನಾವು ಹೇಳ್ತೇವೆ ತ್ಯಾಗ ಬಲಿದಾನ. ಏನು ತ್ಯಾಗ ಬಲಿದಾನ ಅಂದರೆ, ಅವರು ನಮ್ಮಂತೆ ಉದ್ಯೋಗ ಮತ್ತೊಂದು ಅರಸ್ಕೊಂಡು ಇರಲಿಲ್ಲ. ಪ್ರತಿ ಮನೆಯಿಂದ ಸಾಕಷ್ಟು ಜನ ಸ್ವಾತಂತ್ರ್ಯ ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ತೊಲಗಿ ಅಂತ ಅಂದ್ಬಿಟ್ಟು ತಮ್ಮ ಸರ್ವಸ್ವವನ್ನು ಸ್ವಾತಂತ್ರ್ಯಕ್ಕೋಸ್ಕರ ಮುಡುಪಾಗಿಟ್ಟರು. ಯೋಧರು ಹೋರಾಡಿದ್ರು. ಇವರೆಲ್ಲರ ಪ್ರತಿಫಲವಾಗಿ ನಮಗಿವತ್ತು ಸ್ವಾತಂತ್ರ್ಯ ಬಂದಿದೆ. ಇವತ್ತು ನಾವು ಇಷ್ಟು ಸ್ವಚ್ಛಂದವಾಗಿ ಆನಂದವಾಗಿ ಹಬ್ಬನ ಆಚರಣೆ ಮಾಡ್ತಿದ್ದೇವೆ. ಹರ್ ಘರ್ ತಿರಂಗ, ಮನೆಯ ಮೇಲೆ ಒಂದು ಬಾವುಟ. ಸುಮ್ಮನೆ ಬಂದಿರುವಂಥ ಹಬ್ಬ ಅಲ್ಲ ಇದು. ಇದನ್ನು ನಾವು ಹಬ್ಬವಾಗಿ ಆಚರಣೆ ಮಾಡಬೇಕು ಅಂದರೆ ನಮ್ಮ ಪಾಲಿನ ಕರ್ತವ್ಯನ ನಾವು ಮಾಡಬೇಕು. ಹಕ್ಕುಗಳನ್ನ ಕೇಳ್ತೇವೆ, ಕರ್ತವ್ಯ ಮಾಡೋದರಲ್ಲಿ ನಾವು ಎಲ್ಲೋ ಎಡವಿರ್ತೇವೆ. ಅದನ್ನೆಲ್ಲ ತಿಳ್ಕೊಂಡು ಇವತ್ತೇನು ಪ್ರತಿಭಾ ಪುರಸ್ಕಾರವನ್ನು ತಾವೆಲ್ಲ ಪಡ್ಕೊಂಡಿದ್ದೀರ, ಇದೆಲ್ಲನ ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರು ಅವರ ಒಂದು ಬೆವರ ದುಡಿಮೆಯನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಂಡು ಎಲ್ಲರೂ ಸಂತೋಷ ಪಡ್ತಿದ್ದಾರೆ. 120 ವರ್ಷಗಳ ಸಂಸ್ಥೆ ಆನೇಕಲ್ಲಲ್ಲಿ ಯಾವುದೂ ಇಲ್ಲ, ಬೆಂಗಳೂರು ನಗರ ಜಿಲ್ಲೆನಲ್ಲೂ ಇಲ್ಲ. ಅಂಥ ಒಂದು ಸಂಸ್ಥೆ ಇವತ್ತು ನಿಮ್ಮನ್ನು ಗುರುತಿಸಿ ಗೌರವಿಸಿದೆ. ಈ ಒಂದು ಹೆಮ್ಮೆ ನಿಮಗೂ ಹಾಗೆ ಇರಲಿ ಅಂತಂದ್ಬಿಟ್ಟು ಹೇಳ್ತಾ ಎಲ್ಲ ಜನತೆಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಈ ಆನೇಕಲ್ ಸೋಷಿಯಲ್ ಕ್ಲಬ್ಬು 120 ವರ್ಷ ಇತಿಹಾಸ ಇದ್ದು 120 ವರ್ಷಗಳಲ್ಲಿ 80 ಅಥವಾ 90 ವರ್ಷಗಳಿಂದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡು ಬಂದಿದ್ದರು ಹಿರಿಯರೆಲ್ಲ. ಅದೇ ಜವಾಬ್ದಾರಿನ ಇವತ್ತು ನಮಗೆ ಕೊಟ್ಟಿದ್ದಂಥ ಒಂದು ಇದನ್ನು ಉಪಯೋಗಿಸ್ಕೊಂಡು ಈ ದಿನ 40 ವಿದ್ಯಾರ್ಥಿಗಳಿಗೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಒಂದು ಕಿರುಕಾಣಿಕೆಯಾಗಿ ನೀಡಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡಲು ಸಭೆಯು ಮತ್ತು ಕ್ಲಬ್ಬು ತೀರ್ಮಾನದ ಇಚ್ಛೆಯಂತೆ ಅದನ್ನು ಪೂರ್ಣಗೊಳಿಸಿದ್ದೀವಿ. ಇನ್ನೂ ಮುಂದೆ ಸಹ ನಾವು ಸಮಾಜದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡೋದಕ್ಕೆ ಆನೇಕಲ್ ತಾಲೂಕಿನ ಜನತೆ ಮತ್ತು ಸೋಷಿಯಲ್ ಕ್ಲಬ್ಬಿನ ಸದಸ್ಯರು, ನಿರ್ದೇಶಕರು ನಮಗೆ ಹೆಚ್ಚಿನ ಬೆಂಬಲ ಕೊಟ್ಟಲ್ಲಿ ನಾನು ಈ ಕಾರ್ಯಕ್ರಮವನ್ನು ಶಿರಸಾವಹಿಸಿ ನಡೆಸ್ತೀನಿ ಅಂತೇಳಿ ಸಮಸ್ತ ನಾಗರಿಕರಿಗೂ 80ನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಹೇಳ್ತಾ, ಈ ನಮ್ಮ ಕ್ಲಬ್ಬು ಈಗ ಸ್ಥಾಪನೆಯಾಗಿ 120 ವರ್ಷಗಳು ಕಳೆದಿರುತ್ತಿದೆ. ಈ 120 ವರ್ಷಗಳಲ್ಲಿ 70-80 ವರ್ಷಗಳಿಂದ ಈ ಒಂದು ಪ್ರತಿಭಾ ಪುರಸ್ಕಾರ ಅನ್ನೋ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರ್ತಾರೆ. ನಮ್ಮಿನ್ನ ಹಿಂದೆ ಇದ್ದಂಥ ಹಿರಿಯ ಸದಸ್ಯರೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರ್ತಾರೆ. ಇದು ಹಿಂದೆ ಸೆಕ್ರೆಟರಿ ಆಗಿದ್ದ ನಮ್ಮ ಅಣ್ಣವರೇ ಮಲ್ಲೇಶನ್ನವರು ಈ ಕಾರ್ಯಕ್ರಮ ತುಂಬ ವಿಜೃಂಭಣೆ ನಡೆಸ್ತಾಯಿದ್ರು. ಈಗ ನಮ್ಮ ಅಧ್ಯಕ್ಷರಾದಂಥ ಪ್ರಕಾಶ್ ಅಣ್ಣವರ ಒಂದು ಆಶೀರ್ವಾದದಿಂದ, ಅವರ ಒಂದು ಪ್ರೇರಣೆಯಿಂದ, ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 40 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಒಂದು ಕಿರು ಕಾಣಿಕೆಯನ್ನು ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿರ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ತುಂಬ 1 ತಿಂಗಳಿಂದ ಇದಕ್ಕಾಗಿ ಶ್ರಮಿಸಿದಂಥ ನನ್ನ ಸಹದಲ್ಲಿರುವಂಥ ನಿರ್ದೇಶಕರುಗಳು ಹಾಗೂ ಅಧ್ಯಕ್ಷರಿಗೆ ಎಲ್ಲರಿಗೂ ಸಹ ನಾನು ಇದ್ರ ಮುಖಾಂತರ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಎಲ್ಲ ಸದಸ್ಯರಿಗೂ ಹಾಗೂ ಅವರು ಕೆಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಸಲ್ಲಿಸಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಸಹ ನಾನು ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಮಸ್ತ ಆನೇಕಲ್ ತಾಲೂಕಿನ ಎಲ್ಲ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ, ಈ ದಿನ ಆನೇಕಲ್ ಸೋಷಿಯಲ್ ಕ್ಲಬ್ ವತಿಯಿಂದ ನಡೆದಂಥ ಪ್ರತಿಭಾ ಪುರಸ್ಕಾರ ತುಂಬ ವಿಜೃಂಭಣೆಯಿಂದ ಮತ್ತು ತುಂಬ ಖುಷಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸಂಸ್ಥೆಯು ಸುಮಾರು ವರ್ಷಗಳಿಂದ ಸಾಮಾಜಿಕ ಮುಖಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾಯಿದೆ. ಅದೇ ರೀತಿ ಅದರಲ್ಲೂ ಸಹ ಇದೊಂದು ಕಾರ್ಯಕ್ರಮವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸೇವೆಯನ್ನು ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತಾ, ನಮ್ಮ ಅಧ್ಯಕ್ಷರಾದಂಥ ಕಿರಣ್ ಪ್ರಕಾಶ್ ಅವ್ರಿಗೂ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ನಾರಾಯಣಣ್ಣವ್ರಿಗೂ ಮತ್ತು ಖಜಾಂಚಿಗಳಿಗೂ ಮತ್ತು ನಮ್ಮ ಸ್ನೇಹಿತರಾದಂಥ ಚಂದು ಮತ್ತು ಎಲ್ಲ ನಿರ್ದೇಶಕರುಗಳಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ.